ಮಾಡ್ತಾ ಇದ್ದೀನಿ. ನಾನು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ. ನಾನು ಒಬ್ಬ ಸಣ್ಣ ಪುಟ್ಟ ಕೆಲಸ ಮಾಡೋಂತ ಗುತ್ತಿಗೆದಾರ. ನಾನು ಗುತ್ತಿಗೆದಾರ ಸೆಕೆಂಡ್ ದ್ವಿತೀಯ ದರ್ಜೆ ಗುತ್ತಿಗೆದಾರ. ನಾನು ಇಲ್ಲಿ ತುಮಕೂರಿಂದ ನಾನು ನಮ್ಮ ಊರಿಗೆ ನಾನು ಸಿರಾ ಮಾರ್ಗವಾಗಿ ಹೋಗ್ತಾ ಇದ್ದೆ. ಸಿರಾ ಮಾರ್ಗವಾಗಿ ಹೋಗ್ತಾ ಇರುವಾಗ ಆ ಸಿರಾ ಟರ್ನಿಂಗ್ ಹೈವೇಯಿಂದ ನಮ್ಮ ಊರಿಗೆ ಬುಕ್ಕಾಪಟ್ಟಣ ಸರ್ಕಲ್ಗೆ ಟರ್ನ್ ಆಗ್ಬೇಕು. ಆ ಟರ್ನ್ ಆಗೋ ಸಂದರ್ಭದಲ್ಲಿ ಇವನ್ ಎಲ್ಲಿಂದ ಬಂದೋ ಹೆಂಗ್ ಬಂದ ಅಂತ ಗೊತ್ತಿಲ್ಲ. ಸಬ್ಬೆನಹಳ್ಳಿ ರಾಜಣ್ಣ ಅನ್ನೋನು ನನ್ನ ಏಕಾಏಕಿ ಕಾರ್ನ ಅಡ್ಡಗಟ್ಟಿ ನನ್ನ ಕೊಳ್ಪಟ್ಟೆ ಹಿಡಿದು ಕಾರಿಂದ ಎಳೆದು ಎರಡೂ ಕೈಗಳಿಂದ ಉಸಿರುಗಟ್ಟಿಸಿ ನನ್ನ ಈ ಲಿಬಿನ ಒದ್ದಾಡೋ ತರ ನನ್ನ ಸಾಯಿಸೋ ತರ ನಾನು ಹಿಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ರೋಡಲ್ಲಿ ಹೋಗೋಂತ ಅದು ನಿರ್ಜನ ಪ್ರದೇಶ, ಬೈಕ್ನವರು ಅವ್ರು ಇವ್ರು ಯಾರೋ ಓಡಾಡೋದಷ್ಟೇ, ವೆಹಿಕಲ್ ಓಡಾಡೋಂತ ಜಾಗ. ಅಲ್ಲಿ ಬೈಕ್ನವ್ರು ಏನ್ರಿ ಅಂತಂದಾಗ ನನ್ನ ಕೈ ಬಿಟ್ಟು ನನ್ನ ಜೀವ ಉಳಿತು. ಅವಾಗ ಜೀವ ಉಳಿದಾಗ ನಾನು ಸುಧಾರಿಸ್ಕೊಂಡು ನಾನು 112ಗೆ ನಾನು ಫೋನ್ ಮಾಡಿದೆ. ಅವಾಗ ಪೊಲೀಸರು ಬಂದ್ರು. ಅವಾಗ ಸ್ಟೇಷನ್ ತಕ್ಕ ಅಂದ್ಕೊಂಡು ಹೇಳಿದ್ರು. ನಾವು ಸ್ಟೇಷನ್ ತಕ್ಕ ಹೋದೆ. ಅಲ್ಲಿ ಹೋದಾಗ ನನ್ಗೆ ಕುಂತ್ಕಣಿಕೆ ನನ್ಗೆ ಶಕ್ತಿನೇ ಸಿಗ್ಲಿಲ್ಲ. ಅವಾಗ ಯಾರೋ ನನ್ನ ಆಟೋದವ್ರು ಕರ್ಕೊಂಡು ಅವ್ರು ಯಾರೋ ತಲೆ ಗೊತ್ತಿಲ್ಲ, ಬರಿ ಅಂದ್ಕೊಂಡು ನನ್ನ ಕರ್ಕೊಂಡು ನನ್ನ ಶಿರಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅವಾಗ ಸುಮಾರು ಹೊತ್ತು ನನಗೆ ಸುಮಾರು ಒಂದು 10:30 11 ಗಂಟೆಯಿಂದ ಸುಮಾರು 5 ಗಂಟೆ ತನಕ ನನಗೆ ಪ್ರೆಗ್ನೆನ್ಸಿ ಇಲ್ದಂತ ಪರಿಸ್ಥಿತಿ ನನಗಿತ್ತು. ಅವಾಗ ಯಾರೋ ಫೋನ್ ನಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದಾಗ ಹಿಂಗ ಹಾಸ್ಪಿಟ್ಲ್ ಇದಾರ ಅಂತ ಹೇಳಿದಾಗ ನಮ್ಮ ಮನೆಯವರು ಇಲ್ಲೇ SP ಆಫೀಸಲ್ಲಿ ಹೋಗಿ ಒಂದು NC ಮಾಡಿಸಿ ಅವರು ಸಡನ್ ಆಗಿ ಬಂದ್ರು. ಅವಾಗ ಬಂದು ಆಮೇಲೆ ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿ ಎಲ್ರು ಹಾಸ್ಪಿಟ್ಲ್ ಹತ್ರ ಬಂದ್ರು. ಹಿಂಗಾಗೋಯ್ತಲ್ಲ, ಇದು ಏನಾರ ಸತ್ತೋಗಿದ್ ಏನಪ್ಪ ಅಂದ್ಕೊಂಡು ಎಲ್ರು ಕೂಡ ಕಣ್ಣೀರಿಟ್ರು. ಆಮೇಲೆ ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಅಂತ ಕೊಟ್ವಿ. ಅವಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಅದನ್ನ ರಾಜಿ ಮಾಡಕ್ಕೆ ಪ್ರಯತ್ನ ಮಾಡಿರು. ಇಲ್ಲ ಸ್ವಾಮಿ, ಇವನಿಂದ ನನಗೆ ಪ್ರಾಣ ಭಯ ಇದೆ, ಈಗ ಆಲ್ರೆಡಿ ಇವತ್ತ ಕೊಲೆ ಆರೋಪಿ ಇದರಿಂದ ಬೇಲಲ್ಲಿದ್ದಾನೆ ನನ್ನ ಇವನು ಸಾಯಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನನಗೆ ಭಯ ಆಗ್ತಾ ಇದೆ, ನೀವು ಪ್ರಕರಣ ದಾಖಲು ಮಾಡಿ ಅಂದಕ್ಕೆ ಸಾಹೇಬ್ರು ಹೋಗ್ಬಿಟ್ಟು ಪ್ರಕರಣ ದಾಖಲು ಮಾಡಿದ್ರು. ದಾಖಲು ಮಾಡಿದ ಮೇಲೆ ಈಗ ನನಗೆ ಓಡಾಡೋದಕ್ಕೆ ನನಗೆ ಪ್ರಾಣ ಭಯ ಇದೆ. ಈತನ ಮೇಲೆ ಇನ್ನೂ ಯಾವ್ದು ಅರೆಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಈಗ ಆಲ್ರೆಡಿ ಕೊಲೆ ಪ್ರಕರಣದಲ್ಲಿ ಇರೋನ್ಗೆ ಬೇಲ್ ಆಗಿದೆ. ಆ ಬೇಲು ಕೂಡ ಇವನ್ಗೆ ಇನ್ನು ಬೇಲ್ ಕ್ಯಾನ್ಸಲ್ ಆಗ್ಬೇಕು. ನನ್ನ ಕೇಸಲ್ಲಿವೆ ಇವ್ರಿಗೆ ಅರೆಸ್ಟ್ ಮಾಡ್ಬೇಕು. ಇದುವರೆಗೆ ಯಾವ್ದು ಅರೆಸ್ಟ್ ಆಗಿಲ್ಲ. ಹಾಗಾಗಿ ರಾಜಣ್ಣ ಸಂಬಂಧ ಅವನು ಒಬ್ಬ ಸಬ್ ಕಾಂಟ್ರಾಕ್ಟ್ ಕೆಲ್ಸಗಳು ಮಾಡ್ತಾರಲ್ಲ ಗುತ್ತಿಗೆದಾರರು, ಎಷ್ಟು ಸುಮಾರು ಒಂದು 10 ಕೋಟಿ 20 ಕೋಟಿ ಕೆಲಸ ಮಾಡೋಂತ ಕಾಂಟ್ರಾಕ್ಟ್ಗಳ ಹತ್ರ ಇವರು ಇಂಜಿನಿಯರ್ಗಳು ಈತನಿಗೆ ಕೊಡಿ ಅಂತ ಹೇಳಿ ಇವನ್ಗೆ ಕೆಲಸ ಕೊಡಿಸ್ತಾರೆ. ಇವನ್ ಕೆಲಸ ಕೊಡ್ಸಿ ಅವಾಗ ಮಾತಾಡುವಾಗ ಕಡಿಮೆ ರೇಟ್ ಮಾತಾಡ್ಕೊಂತಾರೆ. ಆಮೇಲೆ ಬರ್ತಾ ಇವನ್ ಬಿಟ್ರೆ ಬೇರೆ ಗತಿಯಲ್ಲ ಅನ್ನೋ ತರ ಕಾಂಟ್ರಾಕ್ಟ್ಗಳಿಗೆ ಟಾರ್ಚರ್ ಕೊಟ್ಟು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ಬ್ಲಾಕ್ ಮನಿ ಮಾಡಿ ಇವ್ರು ಇಂಜಿನಿಯರ್ಗಳು ಕೊಡ್ತಾನೆ. ಈ ಬ್ಲಾಕ್ ಮನಿಯಿಂದ ಇವನ್ಗೆ ದುಡ್ಡಿನ ಒಂದು ದರ್ಪದಿಂದ ಪೊಲೀಸರನ್ನ ಭಯನೇ ಇಲ್ಲ ಈತನಿಗೆ. ಇವನ್ ಯಾರಿಗೂ ಎಲ್ರಿಗೂ ಲಂಚ ಮತ್ತೊಂದು ಕೊಟ್ಬಿಟ್ಟು ಎಲ್ರನ್ನು ಕೈಗೊಂಬೆ ಮಾಡಿ ನಮ್ಮಂತವ್ರಿಗೆ ನಾವು ಬದುಕದೇ ಕಷ್ಟ ಆಗಿದೆ. ಇವನೊಬ್ಬ ದೊಡ್ಡ ರಾಜಕಾರಣಿಗಳ ಇದ್ದಾನೆ. ಇವನು ದೊಡ್ಡ ರಾಜಕಾರಣಿನೇ. ಇವನ್ ಮಾತು ಎಲ್ಲೂ ಕಿತ್ತಾಕಲ್ಲ. ಅದೇ ಇವ್ನು ನನ್ಗೆ ಈತ ಒಂದ್ ಸ್ವಲ್ಪ ಕೆಲಸ ಮಾಡುವಾಗ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದ. ದುಡ್ಡು ಸುಮಾರು ನನಗೆ ಒಂದು 10 ಲಕ್ಷ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಹಿಂಗೆ ಜೊತೆಲಿ ಕೆಲಸ ಮಾಡೋದು ಅಂತೇಳಿ ಇಸ್ಕೊಂಡಿದ್ದ. ಕೇಳಿದ್ಕೆ ಇವೆಲ್ಲ ಶುರು ಮಾಡಿ ಇವ್ಗೆ ಅವನ ಜೊತೆಲಿ ಒಬ್ಬ ಮಾಸ್ಟರ್ ಅಂತ ಇದ್ದಾನೆ. ಅವನು ನನಗೆ ದುಡ್ಡು ಈಗ ಸ್ವಾಮಿ ಒಂದು 3 ತಿಂಗಳ ಒಂದು 3.5 ತಿಂಗಳಾಗಿರ್ಬೋದು ಅಷ್ಟೇ ದುಡ್ಡು ಕೊಟ್ಟು. ದುಡ್ಡು ಇವತ್ತು ಕೊಟ್ಟು ನಾಳೆ ಕೊಡ್ತಾನೆ ಅಂತ ಹೇಳಿ ನನಗೆ ಹಿಂಗೆ ಅಲ್ಲಿ ಕರ್ಸಿ ನನ್ನ ಮೇಲೆ ಅಲ್ಲೇ ಮಾಡಕ್ ಪ್ರಯತ್ನ ಪಟ್ಟಿದ್ದ. ಅದು ಅಲ್ಲೆಲ್ಲ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳಿ ಇಲ್ಲಿ ಬರೋ ಟೈಮ್ ಕಾದು ನಾನು ತುಮಕೂರಿಂದ ಹೋಗ್ತಾ ಸಿರಾ ರೋಡಲ್ಲಿ ಕಾದು ದುಡ್ಡು ಕೊಡ್ಬೇಕಾಗತ್ತೆ ಅಂತ ಹೇಳಿ ನನ್ನ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾನೆ. ನನ್ನ ಕಾರ್ ಅಡ್ಡಗಟ್ಟಿ ಅವನು ಕಾರಲ್ಲಿ ಬಂದು ಅಡ್ಡಗಟ್ಟಿ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟ. ಜೀವ ಭಯ ಇದೆ. ಜೀವ ಭಯ ಅನ್ನೋದೇ ನನಗೆ ಆಚೆಗೆ ಹೋಗಕ್ ಆಗ್ತಿಲ್ಲ, ನಾನೇನು ಕೆಲಸ ಮಾಡಕ್ ಆಗ್ತಿಲ್ಲ, ಹೋಗಕ್ ಆಗ್ತಿಲ್ಲ, ನನಗೆ ಭಯ ಆಗಿದೆ ಅಂತ ಪ್ರಭಾವಿನೇ. ತಾವು ಕೂಡ ನೋಡಿಲ್ಲ ಅವ್ನಿಗೆ ಗೊತ್ತಾಗ್ತದೆ. ಬ್ಯಾಕ್ ಗ್ರೌಂಡ್ ಅಂದ್ರೆ ಅವ್ನಿಗೆ ಒಳ್ಳೆ ಕಾಂಟ್ರಾಕ್ಟ್ಗಳ ಹತ್ರ ಕೋಟ್ಯಾಧೀಶ್ವರ ಹತ್ರ ಕೆಲಸ ಮಾಡ್ತಾನೆ. ಮಾತೆತ್ತರೆ ಅವ್ರು ಯಾರು ಬೇಕಾದ್ರು ಎಲ್ಲ ಪ್ರಬಲ ಇರೋರು ಯಾರಿಗೆ ಬೇಕಾದ್ರು ಫೋನ್ ಮಾಡ್ತಾರೆ. ಯಾವ ಸ್ಟೇಷನ್ ಬೇಕಾದ್ರು ಯಾವ ಸರ್ಕಲ್ ಬೇಕಾದ್ರು ಯಾರಿಗೆ ಬೇಕಾದ್ರು ಫೋನ್ ಮಾಡ್ತಾರೆ. ಅಂತವ್ರ ಹತ್ರ ನಾವು ನಮ್ಮಂತ ಸಣ್ಣ ಪುಟ್ಟ ಜನಗಳು ನಾವು ಬದುಕದೆ ಕಷ್ಟ ಇದೆ. ತಮ್ಗೆ
ಆ ಅದಕ್ಕೋಸ್ಕರನೇ ತಮ್ಮ ಹತ್ರ ಬಂದು ಮಾಧ್ಯಮದ ಮುಖಾಂತರ ಹೇಳಿದ್ರೆ ಇಂಥವ್ರಿಗೆಲ್ಲ ಒಂದು ಕಡಿವಾಣ ಹಾಕಂಗಾಗುತ್ತೆ ಅಂತ ಹೇಳಿ ತಮ್ಮ ಮುಖಾಂತರ ಬಂದು ಕೇಳ್ತಾ ಇದ್ದೀನಿ. ಹಾ ಹಾ ಶಾಸಕರ ಕೈವಾಡ ಅಂತ ಹೇಳ. ಶಾಸಕರ ಪಾಪ ಏನ್ ಗೊತ್ತ, ಅವ್ರಿಗೆ ಎಂತ ಎಷ್ಟು ಕೆಲಸ ಇರ್ತವೆ. ಹೋಗಿ ಹಿಂಗಾಗಿತ್ತಂತ ಕಾಂಟ್ರಾಕ್ಟ್ ಹೇಳಿರ ಹಿಂಗೆ ಯಾರ ರಾಜಣ್ಣಿಗೆ ನಮ್ ಕಡೆ ಕೆಲಸ ಮಾಡೋಂಗ ಆಗಿದೆ ಅಂತಂದ್ರೆ ಅವ್ರು ಫೋನ್ ಮಾಡಿ ಇದೇನು ಬಿಡ್ರಿ ಅಂತ ಹೇಳ್ತಾರೆ. ಆತರ ರಾಜಣ್ಣ ಅವರು ಅದೇ ಪಕ್ಷ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ MLA ಅವ್ರ ಜೊತೆಲಿ ಇರ್ತಾರ ಅವ್ರು ರಾಜಣ್ಣ. ಅದು ಸುರೇಶ್ ಬಾಬು ನಮ್ಮ ಚಿಕ್ಕನಹಳ್ಳಿ MLA ಅವ್ರ ಜೊತೆಲಿ ಇರ್ತಾರೆ. ಇದೀಗ FIR ಮಾಡಿದ್ದಾರೆ, FIR ಆಗಿದೆ. ಅವ್ರ ಮೇಲೆ ಯಾವ್ದು ಅರೆಸ್ಟ್ ಮಾಡಿಲ್ಲ. ಆಮೇಲೆ ಆಲ್ರೆಡಿ ಒಂದ್ ಮೇಲೆ ಒಂದು ಪ್ರಕರಣ ಇದೆ, ಒಂದು ಕೊಲೆ. ನ್ಯಾಯ ತಮ್ಗೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಮಾಧ್ಯಮದವರು.